ಖಾಸಗಿ ಶಾಲೆಗಳಲ್ಲಿ ನಾಡಗೀತೆ ಕಡ್ಡಾಯವಲ್ಲ. ವಿವಾದಾತ್ಮಕ ಆದೇಶದ ಬಗ್ಗೆ ಪ್ರತಿಕ್ರಿಯೆಗೆ ತಡಬಡಾಯಿಸಿದ್ದಾರೆ ಸಚಿವ ಶಿವರಾಜ್ ತಂಗಡಗಿ. ಸಚಿವರಿಗೆ ಮಾಹಿತಿ ಇಲ್ಲದೆ ಆದೇಶವನ್ನು ಹೊರಡಿಸಲಾಗಿದೆಯಾ? ಹೌದು ಅಂತ ಅನ್ನಿಸ್ತಾ ಇದೆ. ಮಾಹಿತಿ ಪಡೆದು ಮಾತನಾಡ್ತೀನಿ ಅಂತ ಹೇಳ್ತಾರೆ ಸಚಿವ ತಂಗಡಗಿ ಅವರು. ಅವ್ರಿಗಿನ್ನೂ ಮಾಹಿತಿನೇ ಹೋಗಿಲ್ಲ. ಹಾಗಾದರೆ ಇಲಾಖೆಗಳನ್ನು ನಡೆಸ್ತಾ ಇರೋರು ಸಚಿವರ ಅಥವಾ ಕಾರ್ಯದರ್ಶಿಗಳ ಅಂತಕ್ಕಂಥ ಪ್ರಶ್ನೆ ಬರ್ತಾ ಇದೆ. ಅಧಿಕಾರಿಗಳು ಸಚಿವರನ್ನ ಲೆಕ್ಕಕ್ಕೆ ಇಟ್ಕೊಂಡಿಲ್ವಾ? ಅವ್ರಿಗೆ ಬೇಕಾದಂಗೆ ಆದೇಶ ಹೊರಡಿಸ್ತಾ ಇದ್ದಾರೆ, ಅವ್ರಿಗೆ ಬೇಕಾದಂಗೆ ಮಾಡ್ತಾ ಇದ್ದಾರೆ. ಮೊನ್ನೆ ಇದೇ ವಿಚಾರವಾಗಿ ಕುವೆಂಪುರವರ ಘೋಷವಾಕ್ಯದ ವಿಚಾರವಾಗಿ ಮಹದೇವಪ್ಪನವ್ರಿಗೆ ವಿಚಾರಣೆ ಗೊತ್ತಿರಲಿಲ್ಲ. ಅಲ್ಲಿ ನೋಡಿದ್ರೆ ಮಣಿವಣ್ಣನವರೇನೋ ಮೌಖಿಕ ಆದೇಶ ಕೊಟ್ಟಿದ್ರು ಅಂತ ವಿಚಾರ ಬಂತು. ಇಲ್ಲಿ ಯಾರು ಕೊಟ್ಟಿರೋದು? ಇದೇನಾದರೂ ಇದು ಮೌಖಿಕ ಆದೇಶ ಅಲ್ಲ, ಇದು ಲಿಖಿತ ಆದೇಶ. ಇದು ದೃಶ್ಯದಲ್ಲಿ ತಾವೀಗ ಗಮನಿಸ್ತಾ ಇದ್ದೀರಾ, ಲಿಖಿತ ಆದೇಶ. ಹಾಗಾದರೆ ಲಿಖಿತ ಆದೇಶಕ್ಕೆ ಸಹಿ ಹಾಕಿರ್ತಕ್ಕಂಥವ್ರು ಯಾರು? ಪ್ರಧಾನ ಕಾರ್ಯದರ್ಶಿಗಳು, ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳು. ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಿಗಿರ್ತಕ್ಕಂಥ ಮಾಹಿತಿ ಇಲಾಖಾ ಸಚಿವರಿಗೆ ಇಲ್ವಾಯ್ತಾ ಅಂತಕ್ಕಂಥದ್ದು ಪ್ರಶ್ನೆ. ಇದು ವಿವಾದಗಳಾಗಬೇಕು ಅಂತಲೇ ಸರ್ಕಾರ ಮಾಡ್ತಾ ಇದೆಯಾ? ನನಗೆ ಅದು ಅನುಮಾನ ಮೂಡ್ತಾ ಇದೆ. ಪ್ರತಿದಿನ ವಿವಾದಗಳಾಗಬೇಕು ಅಂತನ? ಇದರಿಂದ ಸಾಧಿಸ್ತಕ್ಕಂಥದ್ದೇನು? ಇದರಿಂದ ವೋಟ್ ಬ್ಯಾಂಕ್ ಏನು ಗಟ್ಟಿಯಾಗಲ್ಲ. ನಂಗೆ ಅರ್ಥ ಆಗ್ತಾ ಇಲ್ಲ. ನಾಡಗೀತೆಯನ್ನು ತೆಗೆಯೋದ್ರಿಂದ ಎಲೆಕ್ಷನಲ್ಲಿ ವೋಟ್ ಬ್ಯಾಂಕ್ ಗಟ್ಟಿಯಾಗುತ್ತಾ? ಇಲ್ಲ. ವಸತಿ ಶಾಲೆಗಳಲ್ಲಿ ಘೋಷವಾಕ್ಯ ತೆಗೆಯೋದ್ರಿಂದ ವೋಟ್ ಬ್ಯಾಂಕ್ ಗಟ್ಟಿಯಾಗುತ್ತಾ? ಇಲ್ಲ. ಹಾಗಾದರೆ ಉದ್ದೇಶ ಏನು? ಯಾವ ಉದ್ದೇಶಕ್ಕೋಸ್ಕರ ಕಡ್ಡಾಯವನ್ನು ತೆಗೆಯಲಾಗಿದೆ ಅಂತಕ್ಕಂಥದ್ದು ಗೊತ್ತಾಗ್ತಾ ಇಲ್ಲ.